ಮರೆಯೋಕ್ಕೆ ಧ್ಯಾನ. ಮರ್ತೋಗಿದ್ವೆಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಧ್ಯಾನ. ಏನು ಮರ್ತೋಗ್ಬೇಕು? ಭೌತಿಕ ಜೀವನ, ಏನೇನು ನಡೆದಿದ್ದೆ, ಏನೇನು ಕಳೆದೋಗಿದೆ, ಇವೆಲ್ಲ ನೆನಪು ಮಾಡಿಕೊಂಡ್ರೆ ದುಃಖ. ಎಷ್ಟು ದುಡ್ಡಿತ್ತು, ಎಷ್ಟು ಆರೋಗ್ಯ ಇತ್ತು, ಎಷ್ಟು ಜೀವನ ಕಷ್ಟ ಇತ್ತು, ಇದು ನೆನಪು ಮಾಡ್ಕೋಬಾರ್ದು. ನಮ್ಮ ಮನಸ್ಸು ನೆನಪು ಮಾಡ್ತಾ ಇರುತ್ತೆ, ಆ ಭೂತಕಾಲದಲ್ಲಿ ಹೋಗ್ತಾ ಇರುತ್ತೆ. ಅದೆಲ್ಲ ಮರೆಯೋಕೆ ಬೇರೆ ಮಾರ್ಗ ಏನಿದೆ? ಧ್ಯಾನ. ಆ ಮನಸ್ಸನ್ನು ಉಸಿರಿನ ಮೇಲೆ ಇಟ್ಟರೆ ಅದೆಲ್ಲ ಮರ್ತೋಗ್ತೀವಿ. ಆನಂದ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಎಷ್ಟೋ ಜನ್ಮ ಜನ್ಮದ ಜ್ಞಾನ ನಮ್ಮ ಆತ್ಮದ ಒಳಗಿದೆ. ಅದೆಲ್ಲ ಜಾಗೃತಿ ಮಾಡಿ ನೆನಪು ಮಾಡ್ಕೊಳ್ಳೋಕ್ಕೆ ಧ್ಯಾನ. ಏನು ಮಾಡ್ಕೋಬೇಕು? ಭೌತಿಕ ಜೀವನ ಏನೇನು ನಡೆದಿದ್ದು ಈ ಕ್ಷಣದವರೆಗೆ ಮಾಡ್ಕೋಬೇಕು. ಏನು ನೆನಪು ಮಾಡ್ಕೋಬೇಕು? ಜನ್ಮ ಜನ್ಮದ ಜ್ಞಾನ ಎಲ್ಲಿದೆ? ನಮ್ಮ ಆತ್ಮದ ಒಳಗಿದೆ. ಏನು ಜ್ಞಾನ ಅಂದರೆ ಏನು ಗೊತ್ತಿಲ್ಲೋ ತಿಳ್ಕೊಳ್ಳೋದೇ ಜ್ಞಾನ. ಆ ಜ್ಞಾನ ತಿಳ್ಕೋಬೇಕಂದ್ರೆ 3 ಮಾರ್ಗಗಳು. ಒಂದು ಧ್ಯಾನ, ಒಂದು ಸ್ವಾಧ್ಯಾಯ, ಇನ್ನೊಂದು ಸಜ್ಜನ ಸಾಮರ್ಥ್ಯ. ಎಷ್ಟೋ ಜನ್ಮದ ಜ್ಞಾನ ನಮ್ಮ ಆತ್ಮದ ಒಳಗಿದೆ. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸು ಜನ್ಮ ಜನ್ಮದ ಸಾಧಕರು. ನಾವೆಲ್ಲ ಮರ್ತೋಗಿದ್ವಿ. ನಾವು ಏನು ಜ್ಞಾನ ಹೊಂದಿದ್ವಿ, ಎಷ್ಟು ಜ್ಞಾನವಿದೆ ನಮ್ಮ ಒಳಗೆಂಬುದು ಮರ್ತೋಗಿದ್ವಿ. ಧ್ಯಾನಕ್ಕೆ ಮುಂಚೆ ನನಗೇನು ಚೂರು ಜ್ಞಾನ ಗೊತ್ತಿಲ್ಲ. ಯಾಕಂದರೆ ನಾನು ಭಗವದ್ಗೀತೆ ಓದಲಿಲ್ಲ. ಆಧ್ಯಾತ್ಮಿಕ ಜೀವನ 0. ಆಧ್ಯಾತ್ಮಿಕ ಜೀವನ ಅಂದರೆ ಎಲ್ಲರೂ ಏನು ಅನ್ಕೊತಾ ಇದ್ದಾರೆ ಅಂದರೆ ಪೂಜೆ ಮಾಡೋದು, ಸ್ತೋತ್ರ ಮಾಡೋದು, ಜಪ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡೋದು, ಇದೆಲ್ಲ ಸಂಪ್ರದಾಯ. ಆಧ್ಯಾತ್ಮಿಕ ಜೀವನ ಅಂದರೆ ದೇಹ ಕೆಲಸ ಮಾಡಬಾರ್ದು, ಮನಸ್ಸು ಕೆಲಸ ಮಾಡಬಾರ್ದು, ಬುದ್ಧಿ ಕೆಲಸ ಮಾಡಬಾರ್ದು. ಅದು ಆತ್ಮದ ಕೆಲಸ, ಆಧ್ಯಾತ್ಮಿಕ ಜೀವನ. ಧ್ಯಾನ ಒಂದೇ ಆಧ್ಯಾತ್ಮಿಕ ಜೀವನ. ಹೇಗೆ ಧ್ಯಾನ ಮಾಡಬೇಕು? ಈ ಮನುಷ್ಯ ದೇವರಾಗಬೇಕಂದ್ರೆ ಧ್ಯಾನ ಮಾಡಬೇಕು. ಆಂಜನೇಯ ಸ್ವಾಮಿ 2 ವರ್ಷದ ಹುಡುಗ ಇರುವಾಗ ವಾಯು ಗಮನ ಮಾಡಿ ವಾಯುಪುತ್ರ. ಯಾವಾಗ ನಾವು ವಾಯು ಗಮನ ಮಾಡ್ತೀವೋ ಯೋಚನೆಗಳೆಲ್ಲ ನಿಂತು ಹೋಗ್ತವೆ. ಯಾವಾಗ ಯೋಚನೆಗಳು ನಿಂತು ಹೋಗ್ತಾವೋ ಬ್ರಹ್ಮರಂಧ್ರ ತೆಗೆದುಕೊಂಡು ಅನಂತವಾದ ಶಕ್ತಿ ತುಂಬಿಕೊಂಡ್ರೆ. ಶಕ್ತಿ ತುಂಬಿಕೊಂಡ್ರೆ ಹನುಮಂತ ಶಕ್ತಿಮಂತ. ಆಂಜನೇಯ ಸ್ವಾಮಿ ಇರ್ಬೋದು, ನಾವಿರ್ಬೋದು. ಇದು ಫಾರ್ಮುಲಾ. ಇನ್ನೂ ಶಕ್ತಿ ತುಂಬಿಕೊಂಡರೆ ಈ ದಿವ್ಯ ದರ್ಶನ. ಅಂಜನದಿಂದ ನೋಡೋಣ ಏನಂತಾರ? ಆಂಜನೇಯ. ಇನ್ನೂ ಶಕ್ತಿ ತುಂಬಿಕೊಂತ ಹೋದರೆ ಸಿದ್ಧ ಪುರುಷ. ಅಣಿಮ, ಲಗಿಮ, ಗರಿಮ, ಮಹಿಮ, ಪ್ರಾಪ್ತಿ, ಪ್ರಾಕಮ್ಯ, ಐಶತ್ವ, ವಶಿತ್ವ, ಈ ಸಿದ್ಧತ್ವವೆಲ್ಲ ನಮ್ಮ ಒಳಗಿದೆ. ಏನು ಮಾಡಿದಾರ ಆಂಜನೇಯ ಸ್ವಾಮಿ? ಅಷ್ಟು ಒಳಗೆ ಹೋಗಿದ್ದಾರೆ. 2 ವರ್ಷದ ಹುಡುಗಿರುವಾಗ ವಾಯು ಗಮನ ಮಾಡಿ ಧ್ಯಾನ ಮಾಡಿ 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 ಒಳಗೆ ಹೋಗ್ಬಿಟ್ರು. ನಿರ್ಭಯ. ಭಗವಂತ. ಒಂದು ದೇವಸ್ಥಾನದೊಳಗೆ ಆಂಜನೇಯ ಸ್ವಾಮಿ ವಿಗ್ರಹ ಯಾಕೆ ಇಡ್ತಾರಂದ್ರೆ ನಮಗೆ ನೆನಪು ಮಾಡಲಿಕ್ಕೆ. ನಾವು ವಾಯು ಗಮನ ಮಾಡಿ ವಾಯುಪುತ್ರರಾಗಬೇಕು, ಶಕ್ತಿ ತುಂಬಿಕೊಂಡು ಹನುಮಂತ ಆಗಬೇಕು, ಇನ್ನೂ ಶಕ್ತಿ ತುಂಬಿಕೊಂಡು ಆಂಜನೇಯ ಆಗಬೇಕು, ಭಗವಂತ ಆಗಬೇಕು ಅಂತ. ಆಂಜನೇಯ ಅಂದರೆ ಸಾಧನ ಶಕ್ತಿಗೆ ಪ್ರತೀಕ. ಕೃಷ್ಣ ಭಗವಾನ 4 ವರ್ಷದ ಹುಡುಗಿರುವಾಗ ಧ್ಯಾನ ಮಾಡಿದ್ರು. ಸಾಂದೀಪ ಮಾಡಿಸಿ ಧ್ಯಾನ ಹೇಳ್ಕೊಟ್ರು.
ಆ ಗುರುಕುಲದಲ್ಲೇ ಭಗವದ್ಗೀತೆ ಜ್ಞಾನವೆಲ್ಲ ಹೊಂದಿದ್ದಾರೆ. ಕೃಷ್ಣ ಅಂದರೆ ಜ್ಞಾನ ಯುಕ್ತಿ, ಆಂಜನೇಯ ಅಂದರೆ ಸಾಧನೆ ಶಕ್ತಿ, ಕೃಷ್ಣ ಅಂದರೆ ಜ್ಞಾನ ಯುಕ್ತಿ. ನಮ್ಮ ಜೀವನದೊಳಗೆ ವಿಜಯ ಬೇಕಂದ್ರೆ ಶಕ್ತಿ ಜೊತೆಗೆ ಯುಕ್ತಿ ಬೇಕು. ಧ್ಯಾನ ಮಾಡಿದ್ರೆ ಶಕ್ತಿ, ಧ್ಯಾನ ಮಾಡಿದ್ರೆ ಯುಕ್ತಿ. ಪಾಂಡವರ ಶಕ್ತಿ, ಕೃಷ್ಣನ ಯುಕ್ತಿ, ಧರ್ಮ, ವಿಜಯ ಸಾಧಿಸಿ. ಕೌರವರ ಹತ್ರ ಏನಿದೆ? ಶಕ್ತಿ ಇದೆಯೇ, ಅಧರ್ಮ ಇದೆ. ಎಲ್ಲಿ ಅಧರ್ಮ ಇರುತ್ತೋ ಅಲ್ಲಿ ಕೃಷ್ಣ ಭಗವಾನ ಇರೋದು. ಏನು ಧರ್ಮ ಅಂದರೆ ಎರಡೇ ಧರ್ಮಗಳು, ಒಂದು ಅಹಿಂಸ ಪರಮಧರ್ಮ, ಇನ್ನೊಂದು ಧ್ಯಾನ ಸ್ವಧರ್ಮ. ಮಾಂಸಾಹಾರ ಬಿಟ್ಟರೆ ಪರಮಧರ್ಮ, ಧ್ಯಾನ ಮಾಡಿದ್ರೆ ಸ್ವಧರ್ಮ. ಧರ್ಮೋ ರಕ್ಷಿತ ರಕ್ಷಿತ. ಈ ಎರಡು ಧರ್ಮಗಳಲ್ಲಿ ಯಾರು ಜೀವನ ಮಾಡ್ತಾರೋ ಅವ್ರನ್ನ ಧರ್ಮ ಕಾಪಾಡುತ್ತೆ. ಒಂದು ಬಿಟ್ಟಿದ್ರೆ ಮಹಾತ್ಮ, ಧ್ಯಾನ ಮಾಡಿದ್ರೆ ಪರಮಾತ್ಮ, ಆತ್ಮದ ಉದ್ಧಾರ. ರಕ್ಷಣೆ ಒಂದೇ ಇಲ್ಲ, ಆತ್ಮ ಉದ್ಧಾರ ಆಗ್ಬೇಕಲ್ಲ. ಮಾಂಸಾಹಾರ ತಿನ್ನೋಡ್ದು ಯಾರು ತಪ್ಪಿಲ್ಲ, ತಾಯಿ ತಂದೆಯವರು ಅಭ್ಯಾಸ ಮಾಡಿದ್ದಾರೆ. ಆ ತಾಯಿ ತಂದೆಯವರಿಗೆ ಗೊತ್ತಿಲ್ಲ ಇದು ಪಾಪದ ಆಹಾರ, ಇದು ತಿಂದರೆ ನರಕ ಆಗತ್ತೆ ಜೀವನ ಅಂತ ಗೊತ್ತಿಲ್ಲ ಅವರು. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲರಿಗೂ ತಿಳಿಸ್ಬೇಕು ಇದು ಪಾಪಾಹಾರ, ಜೀವಹಿಂಸ ಮಹಾಪಾಪ. ಬಿಟ್ಟಿದ್ದರೆ ಪರಮಧರ್ಮ, ಬಿಟ್ಟಿದ್ದರೆ ಆತ್ಮ ಮಹಾತ್ಮ ಆಗತ್ತೆ. ಧ್ಯಾನ ಮಾಡಿದ್ರೆ ಆತ್ಮ ಪರಮಾತ್ಮ ಆಗುತ್ತೆ. ವಿ ಫಾರ್ ವಿಕ್ಟರಿ, ವಿಜಯ. ಹೌದಲ್ವಾ? ಆಂಜನೇಯ ಸಾಧನಾ ಶಕ್ತಿಗೆ ಪ್ರತೀಕ, ಕೃಷ್ಣ ಭಗವಾನ ಜ್ಞಾನ ಯುಕ್ತ ಪ್ರತೀಕ. ಶ್ರೀರಾಮ ಭಗವಾನ 6 ವರ್ಷದ ಹುಡುಗಿರುವಾಗ ಧ್ಯಾನ ಮಾಡಿದ್ದಾರೆ. ವಶಿಷ್ಠ ಬ್ರಹ್ಮರ್ಷಿ ಧ್ಯಾನ ಹೇಳ್ಕೊಟ್ರು. ರಾಮ ನಿರ್ಗುಣ ಧರ್ಮ. ಎಂಥ ಗಂಡ ಬೇಕಂದ್ರೆ ರಾಮನಂತ ಗಂಡ ಬೇಕು. ಎಂಥ ರಾಜ್ಯ ಬೇಕಂದ್ರೆ ರಾಮರಾಜ್ಯ ಬೇಕು. ಅಂದರೆ ಧರ್ಮದ ಜೀವನ. ಈ ದೇವಸ್ಥಾನದೊಳಗೆ ವಿಗ್ರಹಗಳಿಟ್ಟಕ್ಕೆ ಕಾರಣ ಆದರೆ ಶಿವ ವಿಗ್ರಹ ಇರುತ್ತೆ ಇಲ್ಲ, ಲಿಂಗ ಇರುತ್ತೆ. ಯಾಕೆ? ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ, ಆತ್ಮಗೆ ರೂಪವಿಲ್ಲ ಅಂತ ಲಿಂಗ ಇಟ್ಟಿದ್ದಾರೆ. ಈ ದೇವತೆಗಳೆಲ್ಲರೂ ಧ್ಯಾನ ಮಾಡಿದ್ದಾರೆ, ಅವ್ರಿಗೆ ಋಷಿಗಳು ಧ್ಯಾನ ಹೇಳ್ಕೊಟ್ಟಿದ್ದಾರೆ. ದೇವತೆಗಳಿಗೆ ಬೃಹಸ್ಪತಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಹೌದಾ? ಮತ್ತೆ ನಾವೆಲ್ಲರೂ ಏನು ಮಾಡಿದ್ರೆ ದೇವತೆಗಳು ಆಗ್ತೀವಿ? ಏನು ಮಾಡಬೇಕು? ಧ್ಯಾನ. ದೇವತೆಗಳು ಅಂದರೆ ಯಾಗಿರ್ತಾರ? ಆನಂದವಾಗಿರೋವರೇ ದೇವರು. ದುಃಖದಲ್ಲಿ ಮುನಿಗೋದೇವರೇ ಮಾನವರು. ಹೌದಾ? ಯಾರು ಮಾನವ? ಅರ್ಜುನ. ಯಾರು ಮಾಧವ? ಶ್ರೀಕೃಷ್ಣ ಪರಮ. ಯಾರು ನರ? ಅರ್ಜುನ. ಯಾರು ನಾರಾಯಣ? ಶ್ರೀಕೃಷ್ಣ ಪರಮ. ಯಾರು ಸಾಮಾನ್ಯ? ಅರ್ಜುನ. ಯಾರು ಯೋಗೀಶ್ವರ? ಶ್ರೀಕೃಷ್ಣ ಪರಮಾತ್ಮ. ಅರ್ಜುನ ಧ್ಯಾನ ಮಾಡಿದಾನ? ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಧ್ಯಾನ ಮಾಡಿದಾನ. ಅಭಿಮನ್ಯು ಸತ್ತು ಹೋಗ್ತಾನ. ಯಾರು ಅಳೋದು? ಕೃಷ್ಣ ಭಗವಾನ ಅಳಿದ್ರ? ಅರ್ಜುನ ಅಳುತ್ತಾ ನನ್ನ ಮಗ 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 ಮಗ. ವ್ಯಾಸ ಮಹರ್ಷಿ ಹತ್ರ ಹೋಗು, ನಿನ್ನ ಕರ್ಕೊಂಡು ಹೋಗ್ತಾನ, ಮೇಲೆಲ್ಲೋ ಕಳಿಸ್ತಾನ, ನಿನ್ನ ಅಭಿಮನ್ಯು ಎಲ್ಲಿದ ಅಂತ. ಹೋಗ್ತಾನ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಲೋಕಕ್ಕೆ, ಬಿಡಲ್ಲ. ಯಾರು ನೀನು ಅಂತಾನು? ನಾನು ಅರ್ಜುನ. ಯಾಕೆ? ಒಳಗೋಗ್ಬೇಕು. ನನ್ನ ಮಗ ಇದನ್ನು ಅಭಿಮನ್ಯು ನೋಡ್ಬೇಕಂತ ಬಂದಿದ್ದೀನಿ, ನಾನು ಕೇಳಿ ಬರ್ತಾನೆ. ಹೋಗಿ ನಿಮ್ಮ ತಂದೆ ಅಂತ ಅರ್ಜುನ ಬಂದಿದ್ದಾರ? ಯಾರು ತಂದೆ, ಯಾರು ಮಗ? ಆ ಡ್ರಾಮಾ ಮುಗೀತು, ಹೋಗಂತ ಹೇಳುವಂತ. ಅರ್ಜುನ ಗೊತ್ತಿಲ್ಲ ಇದೆಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತು, ಮರಣವಿಲ್ಲ, ದೇಹಕ್ಕೆ ಮರಣವಿದೆ, ಆತ್ಮಗೆ ಮರಣವಿಲ್ಲ. ಅಭಿಮನ್ಯು ಸ್ವರ್ಗದಲ್ಲಿ ಆನಂದವಾಗಿದ್ದಾನ.
ಈ ಜ್ಞಾನ ಕೃಷ್ಣನಿಗೆ ಎಲ್ಲಿಂದ ಬಂತು? ಪುಸ್ತಕ ಓದಿದಾರ, ಧ್ಯಾನ ಮಾಡಿದಾರ. ಆ ಜ್ಞಾನದಿಂದ ಜೀವನ ಸೆಲೆಬ್ರೇಷನ್ ಕೃಷ್ಣ ಭಗವಾನ್. ಹೌದಲ್ವಾ? ಆ ಭಗವದ್ಗೀತಾ ಎಲ್ಲಿ ಸೃಷ್ಟಿಯಾಗಿದ್ದು? ಕುರುಕ್ಷೇತ್ರ ಸಂಗ್ರಾಮದಲ್ಲಿ. ಹೌದಾ? ಯುದ್ಧ ನಡಿಬೇಕು, ಇರು ಸೈನ್ಯದ ಮಧ್ಯೆ ಕರ್ಕೊಂಡು ಹೋಗುವಂತಾನ ಅರ್ಜುನ. ಯಾರು ಡ್ರೈವರು? ಕೃಷ್ಣ ಪರಮಾತ್ಮ. ಅರ್ಜುನ ಓನರ್. ಅಲ್ಲಿ ಏನಾಗುತ್ತೆ? ಏನು ಮಾಡ್ತಾನೆ ಅರ್ಜುನ? ಅಸ್ತ್ರಗಳೆಲ್ಲ ಕೆಳಗಾಕ್ಬಿಟ್ಟು ಅಳ್ತಾ ಕೂತ್ಕೊಂತಾನೆ. ಯುದ್ಧ ಅವ್ರು ನಮ್ಮ ರಾಜ್ಯ ನಮ್ಗೆ ಕೊಡಲ್ಲ, ನಾನು ಯುದ್ಧ ಮಾಡ್ತೀನಿ, ಎಲ್ಲರನ್ನ ಸಾಯಿಸ್ತೀನಿ, ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಬಂದಿದ್ದು ಯಾರು? ಕೃಷ್ಣ ಪರಮಾತ್ಮನ. ಅರ್ಜುನ ಇವಾಗ ಏನು ಹೇಳ್ತಾ ಇದ್ದಾನ? ನನ್ನ ಪಿತಾಮಹ, ನನ್ನ ಅಣ್ಣದಮ್ಮರು, ನನ್ನ ಮಿತ್ರರು ಇವನ್ನ ಸಾಯಿಸಬೇಕಾ? ಬೇಡ ಬೇಡ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ. ನೀವೆಲ್ಲರೂ ಬಂದಿದ್ರಿ, ನಾನು ಇಲ್ಲಿ ಬಂದು ಇಲ್ಲ ನಾನು ಕ್ಲಾಸ್ ಹೇಳಲ್ಲ, ನಾನು ಹೋಗ್ಬಿಟ್ರೆ ಏನಂತಾರೆ ನನ್ನನ್ನು? ಇಷ್ಟು ಪ್ರೋಗ್ರಾಮು, ಇಷ್ಟು ಜನ ಬರಬೇಕಂದ್ರೆ ಒಬ್ಬರು ಆರ್ಗನೈಸರು ಪ್ಲ್ಯಾನ್ ಮಾಡಿ ಫೋನ್ ಮಾಡಿ ನೀವೆಲ್ಲರೂ ಬಂದರೆ ನಾನಿಲ್ಲಿ ಬಂದು ನಾನು ಹೇಳಲ್ರಿ ಅಂತ ಹೋಗ್ಬಿಟ್ರೆ ಏನಂತಾರೆ? ನನ್ನ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತ. ಹೌದಾ? ಅರ್ಜುನನಿಗೆ ಬುದ್ಧಿ ಇದೆಯಾ? ಇಲ್ಲ ರೀ, ಮನಸ್ಸಿದೆ. ಆ ಮನಸ್ಸು ಯುದ್ಧ ಮಾಡು ಅಂತ ಹೇಳುತ್ತೆ, ಯುದ್ಧ ಮಾಡಬೇಡ ಅಂತ ಹೇಳುತ್ತೆ. ದ್ವಂದ್ವ ಅದು. ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಈ ಬುದ್ಧಿ ಕೆಲಸ ಮಾಡಬೇಕಂದ್ರೆ ಮನಸ್ಸು ಇರಬಾರದು. ಅರ್ಜುನ ಮನಸ್ಸದಿಂದ ಜೀವನ ಮಾಡ್ತಾ ಇದ್ದಾನೆ. ಹೌದಾ? ಯಾರು ಅಡ್ಡ ಬುದ್ಧಿಗೆ? ಮನಸ್ಸು. ಈ ಮನಸ್ಸು ಅಂದ್ರೆ ಏನು? ಯೋಚನೆಗಳು. ಯೋಚನೆಗಳು ಅಂದ್ರೇನು? ಓಡಾಡೋ ಮನಸ್ಸು. ಈ ಮನಸ್ಸು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇರುತ್ತೆ. ಹೌದಾ? ಭೂತಕಾಲ ಅಂದ್ರೇನು? ಏನೇನು ನಡೆದೋಗಿದೆ, ಏನೇನು ಮರ್ತೋಗಿದೆಯೋ ಅದೆಲ್ಲ ನೆನಪು ಮಾಡ್ಕೊಳ್ಳೋದು. ಎಷ್ಟು ದುಡ್ಡಿತ್ತು, ಎಷ್ಟು ಆರೋಗ್ಯ ಇತ್ತು, ಎಷ್ಟು ಗೌರವ ಇತ್ತು, ಎಲ್ಲರೂ ನನ್ನ ಜೊತೆಗಿದ್ದರು, ಜೀವನವೆಲ್ಲ ಕಷ್ಟ, ಅವಮಾನ, ಇವೆಲ್ಲ ನೆನಪು ಮಾಡಿಕೊಂಡ್ರೆ ಆನಂದವ? ದುಃಖ. ಭವಿಷ್ಯತ್ ಅಂದರೆ ಭಯ. ಇದು ಭೂತ, ಇದು ದೆವ್ವ. ನಾಳೆ ಎಕ್ಸಾಮ್ ಅಂದರೆ ಮಕ್ಕಳಿಗೆ ಭಯ. ರೈತರಿಗೆ ಮಳೆ ಬರುತ್ತೆ ಇಲ್ಲೋ ಭಯ. ನಿಮಗೆ ಸೀರಿಯಲ್ ಟೈಮ್ಗೆ ಯಾರನ್ನ ಬೀಗರು ಬರ್ತಾರೆ ಅಂದರೆ ನಿಮಗೆ ಭಯ. ಎಲ್ಲರಿಗೂ ಭಯ. ಮನಸ್ಸು ಯಾವಾಗ ಎಲ್ಲಿರುತ್ತೆ? ಯಾವಾಗಲೂ ಆ ಭೂತನ ಹತ್ರ ಇರುತ್ತೆ, ಇಲ್ಲಾಂದರೆ ದೆವ್ವನ ಹತ್ರ ಇರುತ್ತೆ. ಭೂತನ ಹತ್ರ ಹೋದರೆ ದುಃಖ, ದೆವ್ವನ ಹತ್ರ ಹೋದರೆ ಭಯ. ಅದಕ್ಕೆ ಏನು ಹೇಳುತ್ತೆ ಭಗವದ್ಗೀತಾ? ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನು ಜ್ಞಾನಿ. ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನು ಜ್ಞಾನಿ. ಯಾರು ಮನಸ್ಸು ಭೂತಕಾಲದಲ್ಲಿ ಹೋಗಲ್ಲೋ, ಭವಿಷ್ಯತ್ ಕಾಲದಲ್ಲಿ ಹೋಗಲ್ಲೋ, ವರ್ತಮಾನ ಕಾಲದಲ್ಲಿ ಇಟ್ಕೊಂತಾನೋ ಅವನು ಯೋಗಿ. ಅರ್ಜುನ ಧ್ಯಾನ ಮಾಡಿದಾನ? ಇಲ್ಲ ರೀ. ಮನಸ್ಸು ಯಾವಾಗಲೂ ಭೂತ ಭವಿಷ್ಯತ್, ಭೂತನ ಹತ್ರ ದೆವ್ವನ ಹತ್ರ. ಅದಕ್ಕೆ ಹೇಳ್ತಾನೆ ಕೃಷ್ಣ ಭಗವಾನ್, ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಏನು ನಡೆದೋದೆಲ್ಲ ನನಗೆ ಗೊತ್ತು. ನಾನು ಯಾರು? ಯೋಗೀಶ್ವರ. ನಾನು ಯೋಗೀಶ್ವರ. ಈ ಆತ್ಮದ ಬಗ್ಗೆ ನಾವೆಲ್ಲರೂ ತಿಳ್ಕೋಬೇಕು. ಏನು ಬೇಕಂದ್ರೇನು ಬೇಡ್ಕೊಂತೀವಿ? ಯಾರನ್ನ ಬೇಡ್ಕೊಂತೀವಿ? ಓ ಭಗವಂತ. ಎಲ್ಲಿ ತೋರಿಸ್ತಾ ಇದ್ದೀವಿ? ಆತ್ಮ ಅಲ್ವಾ? ಆತ್ಮ ಅಂದ್ರೆ ಯಾರು? ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಹೌದಾ? ಶಿವ ಯಾರು? ಆತ್ಮ. ಆತ್ಮ ರಾಮ. ರಾಮ ಯಾರು? ಆತ್ಮ. ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಆತ್ಮ. ಈ ಆತ್ಮ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲೈಕೆ. ಕೃಷ್ಣ ಭಗವಾನ ಧ್ಯಾನ ಮಾಡಿ
ಈ ಸಹಸ್ರಾರ ಸೇರಿ ಯೋಗೀಶ್ವರರಾಗಿದ್ದಾರೆ. ಅರ್ಜುನ ಧ್ಯಾನ ಮಾಡಲಿಲ್ಲ. ಅದಕ್ಕೆ ಕೃಷ್ಣ ಭಗವಾನ್ಗೆ ಬುದ್ಧಿ ಇದೆ, ಜ್ಞಾನ ಇದೆ, ಅರ್ಜುನನಿಗೆ ಮನಸ್ಸಿದೆ. ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಧರ್ಮ ಏನು ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ. ಶತ್ರುವನ್ನು ಎದುರಿಸೋದು ಧರ್ಮ, ಶತ್ರುವನ್ನು ಸಂಹರಿಸೋದು ಧರ್ಮ. ನಡೆಯುತ್ತೆ ಯುದ್ಧ, ಎಲ್ಲರೂ ಸತ್ತು ಹೋಗ್ತಾರೆ, ನೀನೇ ಯುದ್ಧ ಮಾಡ್ತೀಯ. ನೀನು ರೋಷಕಾರ, ನೀನು ಇಲ್ಲಿ ಹೋಗು, ಎಲ್ಲರೂ ನಗುತ್ತಾರೆ, ಬಂದ್ಬಿಡ್ತೀನಿ, ಯುದ್ಧ ಮಾಡ್ತೀನಿ. ಇದು ನಡೆಯುತ್ತೆ. ತಸ್ಮಾತ್ ಯೋಗಿ ಭವ ಅರ್ಜುನ. ಧ್ಯಾನಿ ಭವ ಅಲ್ಲ ಹೇಳಿದ್ದು, ಯೋಗಿ ಭವ ಅರ್ಜುನ. ಅಲ್ಲಿ ಹೇಳಿದ್ದು ಕೇವಲ ಅರ್ಜುನನಿಗಲ್ಲ. ಯಾರ ಮನಸ್ಸು ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಅಳ್ತಾ ಜೀವನ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಅಲ್ಲಿ ಹೇಳಿದ್ದು ಕೃಷ್ಣ ಭಗವಾನ್. ಅದು ಭಗವದ್ಗೀತಾ. ಶ್ಲೋಕ ಓದಿದ್ರೆ ಶೋಕ ಹೋಗತ್ತೆ. ಆ ಭಗವದ್ಗೀತನ ಓದಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕ್ರಿ. ಯಾರು ಯೋಗಿ, ಧ್ಯಾನ ಮಾಡಿದ್ರೆ ಧ್ಯಾನಿ. ಧ್ಯಾನ ಮಾಡೋರ್ನೇನಂತಾರ? ಧ್ಯಾನಿ. ಯಾರನ್ನ ಯೋಗಿ ಅಂತಾರ? ಯೋಗ ಅಂದರೆ ಕಲಯಿಕೆ.